ಹಲೋ, ವೆಲ್ಕಮ್ ಬ್ಯಾಕ್ ಟು ನಿಶೂಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಸೊ ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ಯಾಕೆ ಅಂದರೆ ನಾನು ಹಾಕುವಂಥ ಮುಂದಿನ ವೀಡಿಯೋಗಳು ನಿಮಗೆ ಮೊದಲು ತಲುಪಬೇಕು ಅಂದರೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಬೇಕು ಅಂತ ಹೇಳ್ತೀನಿ. ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ನಾನು ಇಂದಿನ ಕಳೆದ ವಿಡಿಯೋಗಳಲ್ಲಿ VA ಬಗ್ಗೆ ಅಪ್ಲೋಡ್ ಮಾಡಿದ್ದೆ. ಅದರ ಆ ಒಂದು ವಿಡಿಯೋಗಳನ್ನು ಕೂಡ ಮುಂದುವರಿಸ್ತೀನಿ. ಅದು ಸ್ವಲ್ಪ ಡಿಲೇ ಆಗ್ತಿರೋದಂದ್ರೆ ನಾನು ಕೂಡ ಅದೇ ಪ್ರಿಪ್ರೇಷನ್ ಅಂಥದ್ರಲ್ಲಿ ಇರೋದ್ರಿಂದ, ಅದೊಂದೇ ಅಲ್ಲ ಬೇರೆ ರೀತಿ ಎಲ್ಲ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪ್ರೇಷನನ್ನು ನಡೆಸ್ತಿರೋದ್ರಿಂದ ಸ್ವಲ್ಪ ವೀಡಿಯೋಸ್ಗಳು ಡಿಲೇ ಆಗ್ತಿದೆ. ಆದರೂ ಸಹ ನನಗೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬುಕ್ಕನ್ನು ತೋರಿಸ್ತಾ ಇದ್ದೀನಿ ನೋಡಿ. ಈ ಬುಕ್ಕು ಯಾವುದಪ್ಪ ಅಂದರೆ ಇದು KCET ಮತ್ತು NETಗೆ ರಿಲೇಟೆಡ್ ಆಗಿರುವಂತಹದ್ದು. ಸೆಟ್ ಅಂತ ಇದೆ ಅಂದರೆ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್. ಸೊ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಅನ್ನುವಂತಹದ್ದು. ಸೊ ಇದರ ಮಹತ್ವ ಏನಂದರೆ, ತುಂಬ ಜನಕ್ಕೆ ಗೊತ್ತಿರುತ್ತೆ, ಮಾಸ್ಟರ್ ಡಿಗ್ರಿಯನ್ನು ಮುಗಿಸಿ ಇರುವಂಥವರಿಗೆ ಗೊತ್ತಿರುತ್ತೆ. ಆದರೆ ಈಗಷ್ಟೇ ಮಾಸ್ಟರ್ ಡಿಗ್ರಿಯನ್ನು ಮುಗಿಸಿ ಮುಂದೇನು ಅಂತ ಯೋಚನೆ ಮಾಡ್ತಿರೋರಿಗೆ ಇದ್ರ ಬಗ್ಗೆ ಮಾಹಿತಿ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಹೇಳ್ಬೋದು. ಸೊ ಇದ್ರ ಬಗ್ಗೆ ಹೇಳೋದಾದರೆ, ಇದು ಒಂದು ಎಂಟ್ರೆನ್ಸ್ ಎಕ್ಸಾಮ್, ಅಂದರೆ ಇದೊಂದು ಎಲಿಜಿಬಿಲಿಟಿ ಎಕ್ಸಾಮ್ ಅಂತ ಹೇಳ್ಬೋದು. ಆ್ಯಂಡ್ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ತುಂಬಾ ಇದೆ. ಸೊ ಸಾರಿ. ಎಲಿಜಿಬಿಲಿಟಿ ಟೆಸ್ಟ್ ಅಂತ ಹೇಳಿದ್ನಲ್ಲ, ಏನಂದರೆ ನಾವು ಇವಾಗ ಮಾಸ್ಟರ್ ಡಿಗ್ರಿ ಮುಗಿಸಿದ ಮೇಲೆ ಎಷ್ಟೋ ಜನ ಕನ್ಸ್ಕೊಂಡಿರ್ತಾರೆ, ನಾವೊಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ ಒಂದು ಪ್ರೊಫೆಸರ್ ಆಗಿ ವರ್ಕ್ ಮಾಡಬೇಕು, ಅಥವಾ ಡಿಗ್ರಿ ಕಾಲೇಜಲ್ಲಿ ಎಲ್ಲರೂ ಗೆಸ್ಟ್ ಪ್ರೊಫೆಸರ್ಗಳಾಗಿ ವರ್ಕ್ ಮಾಡ್ತಿರ್ತಾರಲ್ವ, ಅಸಿಸ್ಟೆಂಟ್ ಪ್ರೊಫೆಸರ್ಗಳಾಗಿ ಆ ರೀತಿ ವರ್ಕ್ ಮಾಡಬೇಕು ಅನ್ನುವಂಥದ್ದು. ಅಷ್ಟೇ ಅಲ್ಲದೆ ಪರ್ಮನೆಂಟ್ ಪ್ರೊಫೆಸರ್ ಆಗಬೇಕು ಅಂದರೆ ನಾವು CET ಕ್ಲಿಯರ್ ಮಾಡಬೇಕು ಅಂದರೆ ನಮ್ಮದು NET ಅಥವಾ KCET ಆಗಿರಲೇಬೇಕು. ಈ ಎರಡು ಟೆಸ್ಟಲ್ಲಿ ಒಂದು ಟೆಸ್ಟ್ ಆಗಿದ್ರೂ ಕೂಡ ನಾವು CET ಬರೆಯೋಕ್ಕೆ ಎಲಿಜಿಬಲ್ ಆಗ್ತೀವಿ, ಇಲ್ಲಾಂದರೆ ನಾವು CETಯನ್ನು ಬರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಏನಂತ ಅಂದರೆ, ಈ ಒಂದು ಎಂಟ್ರೆನ್ಸ್ ಎಕ್ಸಾಮನ್ನು ನಾವು ಅಥವಾ ಎಲಿಜಿಬಿಲಿಟಿ ಟೆಸ್ಟನ್ನ ನಾವು ಕ್ಲಿಯರ್ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬಾ ಅಡ್ವಾಂಟೇಜ್ ಇದೆ ಅಂತಲೇ ಹೇಳ್ಬೋದು. ಮೊದಲು ಒಂದು 4 ಇಯರ್ಸ್ ಬ್ಯಾಕು ಇದಕ್ಕೆ ಸರಿಯಾದಂಥ ಸ್ಯಾಲ್ರಿ ಎಲ್ಲ ಇರಲಿಲ್ಲ. ಆದರೆ ಈಗ ಕರ್ನಾಟಕ ಗೌರ್ನಮೆಂಟಲ್ಲಿ ತುಂಬ ಒಳ್ಳೆ ಸ್ಯಾಲ್ರಿಯನ್ನು ಕೊಡ್ತಾ ಇದ್ದಾರೆ ಈ ಒಂದು ಹುದ್ದೆಗೆ. ಅಂದರೆ ಇದು ಕೂಡ ಸೇಮ್ ಪರ್ಮನೆಂಟ್ ಜಾಬ್ ಥರನೇ ಅಂತಲೇ ಹೇಳ್ಬೋದು. ಅರೌಂಡ್ 25,000 to 35,000 ತನಕನೂ ಸ್ಯಾಲ್ರಿಯನ್ನು ಕೊಡ್ತಾ ಇದ್ದಾರೆ. ಮತ್ತು ಇದು ನಮ್ಮನ್ನು ಜಾಬಿಂದ ತೆಗೆಯೋದಕ್ಕೆ ಕೂಡ ಆಗಲ್ಲ, ಯಾಕಂದರೆ ಗೌರ್ಮೆಂಟೇ ನೇರವಾಗಿ ರೆಕ್ರೂಟ್ಮೆಂಟನ್ನು ಮಾಡೋದ್ರಿಂದ ಜಾಬಿಂದ ತೆಗೆಯುವಂಥ ಅವಕಾಶಗಳು ಕಡಿಮೆ ಇರುತ್ತೆ. ಹಾಗೆ ಇದು ಒಂದು ಉತ್ತಮವಾದಂಥ ಹುದ್ದೆ ಅಂತಲೇ ಹೇಳ್ಬೋದು. ಮತ್ತು ಆ್ಯಸ್ ಕಂಪೇರ್ ಟು ಅದರ್ ಎಕ್ಸಾಮ್ಸ್, ದಿಸ್ ಈಸ್ ವೆರಿ ಈಸಿ ಎಕ್ಸಾಮ್ಸ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಇದರಲ್ಲಿ ಫಸ್ಟ್ ಹೇಳಬೇಕು ಅಂತಂದರೆ, ಇದರಲ್ಲಿ ಯಾವುದೇ ರೀತಿಯ